ವಿಮಾನಗಳ ರೆಕ್ಕೆಯನ್ನ ಬಿಚ್ಚಿ ದೇಶಭಕ್ತಿಯ ರಾಷ್ಟ್ರಗೀತೆಯನ್ನ ನಾವು ನೀವೆಲ್ಲ ಜೋರಾಗಿ ಹಾಡೋಣ ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಜರುಗ್ತಾ ಇದೆ ಸರಿಯಾದ ಸಮಯಕ್ಕೆ ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಈಗ ಫಲಕದಲ್ಲಿ ನಮ್ಮದಾಗಿರುವಂಥ ಚಿತ್ರಗಳು ಯಾಕೆ ಫಲಕದ ಚಿತ್ರದಲ್ಲಿನ ಅವರು ಫಲಕದ ಚಿತ್ರಗಳಾಗಿ ಯಾಕೆ ರೂಪುಗೊಂಡು ಒಮ್ಮೆ ಸ್ವಾತಂತ್ರ್ಯ ಯೋಚನೆ ಮಾಡಿಕೊಳ್ಳೋಣ. ಮಧ್ಯರಾತ್ರಿ ಈ ಸಿಕ್ಕ ಸ್ವಾತಂತ್ರ್ಯನ ಸಂಭ್ರಮಿಸಬೇಕೆ ವಿಷಾದ ವ್ಯಕ್ತಪಡಿಸಬೇಕೆ ಗೊತ್ತಿಲ್ಲ. ಯಾಕೆಂದರೆ ಅಖಂಡ ಭಾರತ ಹೋರಾಗಿ ತುಂಡಾದಂತಹ ಈ ಸ್ವಾತಂತ್ರ್ಯವಿದೆಯಲ್ಲ, ಇದನ್ನು ಸಂಭ್ರಮಿಸಿದಾದರೂ ಹೇಗೆ ಅಂತ ಯಾವತ್ತೂ ಯೋಚನೆ ಮಾಡಿದ್ದೆ. ಹಿರಿಯರು ಆದರೂ ಇಷ್ಟು ಉಳಿದಿದ್ದಲ್ಲ ಅಂತ ಸಮಾಧಾನ ಪಟ್ಟುಕೊಂಡು ಈ ಕೆಲಸವನ್ನು 33 ವರ್ಷದಲ್ಲೂ ಮಾಡ್ತಾ ಬಂದಿರೋದು ನಿಜವಾಗಿಯೂ ಒಳ್ಳೆಯದೆ. ಹರಗುರು ಚರಮೂರ್ತಿಗಳ ಪಾದಾರಬಿಂದೆಗಳಲ್ಲಿ ಕೊಡಮಟ್ಟು ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮತ್ತು ಮುಂದೆ ಕೂತಿರುವ ಎಲ್ಲ ಅತಿ ಗಣ್ಯರಿಗೆ ಬಾಗಿದ ಶಿರ ಮುಗಿದ ಕರದ ನಮನವನ್ನು ಅರ್ಪಿಸಿದ. ಇದು ಮಾತಿನ ವೇದಿಕೆಯಲ್ಲ, ಸಂಭ್ರಮಕ್ಕೆ ಕಾರಣವಿಲ್ಲ. ನಾವು ಮಾಡುವಂತಹ ಕೆಲಸದಲ್ಲಿ ವಿವೇಕರಹಿತವಾಗಿ ಮಾಡುವಂಥ ಯಾವ ಕೆಲಸವೂ ಊರ್ಜಿತವಾಗಲ್ಲ ಅನ್ನೋದನ್ನು ಮನಗಾಣೋಣ. ಯಾರಾದರೂ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂತಂದಾಗ ಸಂಭ್ರಮಕ್ಕೆ ಕಾರಣಗಳಿರಬೇಕು ಅಂತ ಯೋಚನೆ ಮಾಡೋದು ಒಳ್ಳೆಯದು. ವಿಭ್ರಮದ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವು ಈ ಬಗೆಯ ಧ್ವಜಾರೋಹಣದಿಂದ, ಯಾಕೆಂದರೆ ಧ್ವಜೆಗೆ ಸಂಹಿತೆ ಇದೆ, ನಮಗೆ ಹೀಗೆ ಆಗಬೇಕು, ಇದಿಷ್ಟೇ ಮಾಡಬೇಕು ಅಂತ ಈ ನೆಲದ ಕಾನೂನು, ಅವುಗಳ ಅಡಿಯಲ್ಲಿ ಇಷ್ಟು ಒಳ್ಳೆಯ ಕೆಲಸವನ್ನು ಇವರು 33 ವರ್ಷದಿಂದ 3 ದಶಕದಿಂದ ಮಾಡ್ತಾ ಇದ್ದಾರೆ. ನಾವು ಗಮನಿಸಿದ ಹಾಗೆ ದೇಶ ವೈಕಲ್ಯ ಆಗಲಿ ವಿಕಲವಾಗಲಿ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ವಿಕಲತೆ ಮೈದಾಳದಂಥ ಓರ್ವ ವ್ಯಕ್ತಿ ದೇಶಕ್ಕೆ ಪುಷ್ಟಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅದು ಖಾಂಡಗೇರುವುದು. ವೈಕಲ್ಯ ಪ್ರಧಾನವಲ್ಲ, ನಮಗೆ ಮನಸ್ಸಿನಲ್ಲಿದೆ ವೈಕಲ್ಯ, ದೇಹಕ್ಕಲ್ಲ. ಜಾಡ್ಯ ಇರೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಅನ್ನೋದನ್ನು ಸಾಂಕೇತಿಕವಾಗಿ ಹೇಳ್ತಿರುವಂಥ ಈ ಕಾಲಘಟ್ಟಕ್ಕೆ, ಇಂಥ ವ್ಯಕ್ತಿ ಶಕ್ತಿಗೆ ನಾವೆಲ್ಲರೂ ಬೆಂಬಲಪೂರ್ವಕವಾಗಿ ಇಲ್ಲಿ ಹಾಜರಿರೋದು ತುಂಬ ಒಳ್ಳೆಯ ಕೆಲಸ. ಸ್ವಾತಂತ್ರ್ಯ ಅಂದ ಕೂಡಲೇ ನಾಸ್ತ್ಯತ್ರ ಸ್ವಯಂ ಪ್ರಜ್ಞಾ ಶಾಸ್ತ್ರಸ್ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂಕರಿಷತಿ ಅನ್ನೋ ಹಾಗೆ ಸ್ವಯಂ ಪ್ರಜ್ಞೆ ಇರದವರಿಗೆ ಯಾವ ಶಾಸ್ತ್ರದಿಂದೇನು ಪ್ರಯೋಜನ, ಕಣ್ಣೇ ಕಾಣದ ಗಾವಿಲರಿಗೆ ಕನ್ನಡಿಯಿಂದ ಏನು ಪ್ರಯೋಜನ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟದ್ದನ್ನು ಮೇಲ್ಪಂಕ್ತಿಯಾಗಿ ಸ್ವೀಕರಿಸಿ, ಹಿರಿಯರು ಬಿಟ್ಟು ಹೋದ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸದೆ ಈ 33 ವರ್ಷ 300 ವರ್ಷಗಳಾಗಲಿ ಭಾರತ ಅಖಂಡತೆಯನ್ನು ಸಾಧಿಸಲಿ, ಭಾರತ ಮಾತೆಗೆ ನಿರಂತರವಾಗಿ ಜಯವಾಗ್ತಾ ಇರಲಿ. ಭಾರತ ಅಂದ ಕೂಡಲೇ 2 ಪದಗಳಿವೆ ಅನ್ನೋದನ್ನು ಮರೆಯದೆ, ಭಾ ಅಂದರೆ ಬೆಳಕು, ರಥ ಅಂದರೆ ಅದನ್ನು ರೂಢಿಸಿಕೊಂಡವರು. ಭಾ ಅನ್ನೋ ಬೆಳಕಿನ ಜ್ಞಾನವನ್ನು ಯಾರು ನಿರಂತರ ಅನ್ವೇಷಕರಾಗಿ ಜ್ಞಾನವನ್ನು ರೂಢಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂಥವರು ಭಾರತೀಯರು ಅನ್ನೋದನ್ನು ಭಾರತ ಅಂತ ಹೇಳಿ ಚೆನ್ನಾಗಿ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದಾರೋ. ಈ ಮೇಲ್ಪಂಕ್ತಿ ನಿರಂತರವಾಗಿ ಸಾಧಿಸ್ತಾ ಹೋಗಲಿ ಅಂತ ನಿಮ್ಮೆಲ್ಲರನ್ನು ಇಲ್ಲಿ ಕಂಡು ಈ ವಿಶೇಷವಾದ ಸಂದರ್ಭದಲ್ಲಿ ಈ ಧ್ವಜವನ್ನು ಆರೋಹಣ ಎತ್ತರದಲ್ಲಿ ಹಾರುತ್ತಲಿದೆ ನೋಡಿ ನಮ್ಮಯ ಬಾವುಟ ಅಂತ ಹೇಳಿದ ಹಾಗೆ ಈ ಬಾವುಟ, ಅದರ ಅಸ್ಮಿತೆ, ನಮ್ಮೆಲ್ಲರ ಗೌರವ ಇವೆಲ್ಲವೂ ನಿರಂತರತೆಯನ್ನು ಪಡ್ಕೊಳ್ಳಿ. ಈ ಸ್ವಾತಂತ್ರ್ಯ 80 ಆಗಿರೋದು 800ಕ್ಕೂ ಎಲ್ಲರೂ ಇದನ್ನು ಅತಿ ಸಂಭ್ರಮದಿಂದ ಆಚರಿಸುವಂಥ ಘನತೆ ವ್ಯಕ್ತ ಪ್ರಜಾಸಂಕುಲ ನಾವಾಗೋಣ. ಅದಕ್ಕೆ ಬೇಕಾದಂಥ ತಯಾರಿ ಇಂಥ ವೇದಿಕೆಗಳು ಮಾಡಿಕೊಡ್ತಾ ಇರಲಿ ಅಂತ ಹೇಳ್ತಾ ಆಯೋಜನೆ ಮಾಡ್ದ, ಆಹ್ವಾನ ಮಾಡ್ದ. ಇದಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ನಮಸ್ಕಾರ.